ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಂದ್ರಿಕಾ. ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಿಮ್ಮ ಮುಂದೆ. ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ತೊಂಡೆಕಾಯಿ ಮತ್ತು ಕಡಲೆಕಾಯಿ ಯಾವ ಥರ ಸುಕ್ಕ ಮಾಡಿದೆ ಅಂತೇಳಿ. ನೀವು ನೋಡಿ, ಒಂದು ತೊಂಡೆಕಾಯಿ 4 ಭಾಗ ಕಟ್ ಮಾಡ್ಕೋಬೇಕು. ಫಸ್ಟ್ ಚೆನ್ನಾಗಿ ತೊಳ್ಕೊಂಡು ಬಿಟ್ಟು ಕಟ್ ಮಾಡ್ಕೋಬೇಕು 4 ಭಾಗ ಉದ್ದುದ್ದಕ್ಕಾಗಿ. ತೊಂಡೆಕಾಯಿ ಮತ್ತು ಕಡಲೆ ಸುಕ್ಕ ಅಂತೂ ಸೂಪರಾಗಿರುತ್ತೆ ನೋಡಿ. ನಾನು ಈ ಥರ ಮಾಡಿದೆ, ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇವಾಗ ಫಸ್ಟ್ ನಾನು ತೊಂಡೆಕಾಯಿಯನ್ನು ಒಂದು ಪಾತ್ರೆಯಲ್ಲಿ ಬೇರೆಯೇ ಬೇಯೋಕ್ಕೆ ಇಡಬೇಕು. ಅದನ್ನು ಗ್ಯಾಸಲ್ಲಿ ಇಡುವ. ತೊಂಡೆಕಾಯಿ ಮತ್ತು ಕಡಲೆನೂ ಸಪ್ರೇಟಾಗಿ ಬೇಯೋಕ್ಕೆ ಇಡಬೇಕು, ಯಾಕಂದರೆ ಒಟ್ಟಿಗೆ ಇಡಬಾರ್ದು. ಇವಾಗ ತೊಂಡೆಕಾಯಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಸಿನ ಹಾಕ್ಕೊಂಡೆ. ಇನ್ನೊಂದು ಪಾತ್ರೆಯಲ್ಲಿ ಕಡಲೆಕಾಯನ್ನು ನಾನು ಬೇಯೋಕ್ಕೆ ಇಟ್ಟಿದ್ದೀನಿ, ಅದಕ್ಕೂ ಸ್ವಲ್ಪ ಉಪ್ಪು ಹಾಕಬೇಕು. ಹಾಗೆಯೇ ಒಟ್ಟಿಗೆ 2 ಸೈಡ್ ಇಟ್ಟಿದ್ದೀನಿ, 2 ಗ್ಯಾಸ್ ಇದರಲ್ಲಿ. ಇದಕ್ಕೂ ಉಪ್ಪು ಹಾಕೊಳ್ಳುವ. ಕುಕ್ಕರಲ್ಲಿ ಇಟ್ಕೋಬೋದು, ನಾನು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ನಾನು ಬೇಯೋಕ್ಕೆ ಅಂದರೆ ನಿನ್ನೆ ನೀರಲ್ಲಿ ಹಾಕಿಟ್ಟಿದ್ದಲ್ವ, ಹಾಗಾಗಿ ಬೇಗ ಬೇಯುತ್ತೆ ಅದು. ಕಡಲೆಕಾಯಿ ಹೆಚ್ಚು ಸಮಯ ಬೇಕಾಗಲ್ಲ, ಅದಕ್ಕೋಸ್ಕರ ಕುಕ್ಕರಲ್ಲಿ 2 ವಿಸಿಲ್ ಸಾಕಾಗುತ್ತೆ. ನಾನು ತೆಗೆದಿಲ್ಲ. ಇವಾಗ ತೊಂಡೆಕಾಯಿ ಬೆಂದಿದೆ, ಅದನ್ನು ನಾವು ಇವಾಗ ಅದರ ನೀರು ತೆಗಿಬೇಕು ನೋಡಿ. ಈ ಥರ ಪಾತ್ರೆಯಲ್ಲಿ ನೀರು ತೆಗಿಬೇಕು, ಮೊದಲೇ ರೆಡಿ ಮಾಡ್ಕೊಂಡು ಇಡಬೇಕು. ಕಡಲೆಕಾಯಿನೂ ಅಷ್ಟೇ, ಬೇಯುವಾಗ ಈ ಥರ ಒಟ್ಟಿಗೆ ಹಾಕೋಬೋದು, ಏನೂ ಆಗಲ್ಲ. ನೀರು ತೆಗೆದಿಟ್ಟಿದೆ ನೋಡಿ ಈ ಥರ ಪಾತ್ರೆಯಲ್ಲಿ. ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳುವ. ಜಾಸ್ತಿ ಏನಲ್ಲ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸಾಸಿವೆ, ಇಷ್ಟನ್ನು ನಾವು ಫಸ್ಟ್ ಬಿಸಿ ಮಾಡ್ಕೋಬೇಕು. ಮೆಣಸು, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಕಾಳು ಮೆಣಸು 2, ಅದನ್ನು ಈ ಥರ ಮಸಾಲೆ ಪುಡಿ ಮಾಡ್ಕೋಬೇಕು. ಬಿಸಿ ಮಾಡಬೇಕು, ಯಾವತ್ತು ಮೆಣಸು ಬಿಸಿ ಮಾಡ್ಕೋಬೇಕು, ಹಾಗೆಯೇ ಕೊತ್ತಂಬರಿನೂ ಬಿಸಿ ಮಾಡ್ಕೋಬೇಕು, ಸಾಸಿವೆನೂ ಬಿಸಿ ಮಾಡ್ಕೋಬೇಕು. ಈ ಥರ ಮಸಾಲ ರೆಡಿ ಮಾಡ್ಕೋಬೇಕು. ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ. ನಾವು ನೋಡಿ, ಒಗ್ಗರಣೆ ಸೊಪ್ಪು, ಈ ಥರ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕು ಒಗ್ಗರಣೆಗೆ. ಹಾಗೆಯೇ 1 ಈರುಳ್ಳಿ ತಗೊಂಡಿದ್ದೇನೆ. ಇವಾಗ ಸ್ವಲ್ಪ ಎಣ್ಣೆ ಇಡುವ. ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ನೋಡಿ. ಅದು ಬಿಸಿ ಆಗುವಾಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ಬೆಳ್ಳುಳ್ಳಿ ಹಾಕೋತಾ ಇದ್ದೇನೆ. ಎಣ್ಣೆ ಬಿಸಿ ಕಾಯ್ತಾ ಇದೆ. ಇವಾಗ ಬೆಳ್ಳುಳ್ಳಿ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳುವ. ಇವಾಗ ಸಾಸಿವೆ ಹಾಕ್ಕೊಂಡಿದ್ದೇನೆ ನಾನು ನೋಡಿ. ಕಡಲೆ ಸುಕ್ಕ ತೊಂಡೆಕಾಯಿ ಸೂಪರಾಗಿರುತ್ತೆ. ಸುಕ್ಕ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕ್ಕೊಂಡಿದ್ದೇನೆ. ಒಗ್ಗರಣೆ ಸೊಪ್ಪು ಮನೆಯಲ್ಲೇ ಆಗುತ್ತೆ ಅಲ್ವಾ, ಹಾಗೆ ಕಿತ್ಕೊಂಡು ಬಂದೆ. ಇವತ್ತು ಕಿತ್ಕೊಂಡು ಬಂದು ಈ ರೆಸಿಪಿಯನ್ನು ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು, ಇದನ್ನು ಮಾಡಿ ಹಾಕಿ ಅಂತೇಳಿ. ಅವರಿಗೋಸ್ಕರ ಮಾಡಿ ಹಾಕ್ತಾ ಇದ್ದೇನೆ. ಅವರು ತೊಂಡೆಕಾಯಿ ಮತ್ತು ಕಡಲೆಕಾಯಿ ಅವ್ರಿಗೂ ತುಂಬ ಇಷ್ಟ ಅಂತೆ. ಮಾಡಿ ಹಾಕಿ ಅಂದರು, ಅದಕ್ಕೆ ಮಾಡಿದೆ ಇವತ್ತು. ನೀವು ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೆ 1 ಈರುಳ್ಳಿನ ತಗೊಂಡಿದ್ದೇನೆ ನೋಡಿ. ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಚೆನ್ನಾಗಿ ಫ್ರೈ ಆದ ನಂತರ ನಾವು ಮಸಾಲೆ ಮಾಡಿ ಇಟ್ಕೊಂಡಿದೆ ಅಲ್ವಾ, ಪುಡಿ ಮಾಡಿ ಇಟ್ಕೊಂಡಿದೆ ಅಲ್ವಾ, ಅದನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಅರಸಿನ ಹಾಕ್ಕೊಂಡೆ, ಜಾಸ್ತಿ ಏನಲ್ಲ, ಸ್ವಲ್ಪ ಹಾಕೋಬೇಕು, ಅಂದರೆ ಮುಂಚೆ ಹಾಕ್ಕೊಂಡಿದ್ದೇವಲ್ಲ ಅದಕ್ಕೋಸ್ಕರ. ಇದಕ್ಕೆ ಟೊಮೆಟೊ ಯೂಸ್ ಮಾಡೋಂಗಿಲ್ಲ, ಹುಳಿ ಜಾಸ್ತಿ ಇಲ್ಲ, ಹುಳಿ ಹಾಕಲ್ಲ ನಾವು, ಅಂದರೆ ಟೊಮೆಟೊನೂ ಹಾಕಲ್ಲ, ಯೂಸ್ ಮಾಡಲ್ಲ. ಯಾಕಂದರೆ ತೊಂಡೆಕಾಯಿ ಸ್ವಲ್ಪ ಹುಳಿ ಇರುತ್ತೆ ಅಲ್ವ, ಅದಕ್ಕೋಸ್ಕರ. ನಾನು ಮಸಾಲ ಪುಡಿ ಮಾಡಿಕೊಂಡೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇದೆ. ಪುಡಿ ಮಾಡಿಕೊಂಡ ಮಸಾಲೆಯನ್ನು ಇದಕ್ಕೆ ಹಾಕೊಳ್ಳುವ. ಈ ಮಸಾಲೆ ಪುಡಿನೂ ಮಾಡ್ಕೋಬೋದು, ಹಾಗೆಯೇ ನೀರು ಹಾಕಿನೂ ನಾವು ರುಬ್ಕೊಳ್ಬೋದು, ನೀರು ಹಾಕಿನೂ ರುಬ್ಕೋಬೋದು, ಈ ಥರ ಪುಡಿನೂ ಮಾಡ್ಕೋಬೋದು, ಅದೇನೂ ಇದಿಲ್ಲ, ಮಾಡ್ಕೋಬೋದು, ನೀರನ್ನು ಹಾಕಿ ರುಬ್ಕೋಬೋದು. ನಾನು ಪುಡಿ ಮಾಡಿಕೊಂಡೆ. ಇವಾಗ ನಾವು ತೊಂಡೆಕಾಯಿ ಮತ್ತು ಕಡಲೆಕಾಯಿನ ಅದಕ್ಕೆ ಹಾಕ್ಕೊಳ್ಳುವ. ಮಸಾಲ ಸ್ವಲ್ಪ ಫ್ರೈ ಆದ ನಂತರ ತೊಂಡೆಕಾಯಿ ಮತ್ತು ಕಡಲೆಕಾಯಿ ಇದಕ್ಕೆ ಹಾಕ್ಕೋಬೇಕು, ಕಡಲೆನ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೋತಾ ಇದ್ದೇನೆ ನೋಡಿ. ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಡ್ತಾ ಇದ್ದೀನಿ ನಾನು, ಸ್ವಲ್ಪ ಮಿಕ್ಸ್ ಆಗಲಿ ಅಂತೇಳಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ಆಗಬೇಕಿದು. ಬೇಕಾದರೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕೋಬೋದು, ಏನೂ ಆಗಲ್ಲ. ನಾನು ಅಂದರೆ ತೆಂಗಿನ ತುರಿ ಹಾಕಿಲ್ಲ ಇವತ್ತು, ಬೇಡ ಅಂತೇಳಿ. ಡೈಲಿ ತೆಂಗಿನಕಾಯಿದು ತಿಂತಾ ಇರ್ತೇವಲ್ವ, ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ಹಾಕ್ಕೊಂಡಿಲ್ಲ. ನೀವು ತೆಂಗಿನಕಾಯಿ ಹಾಕೋಬೋದು, ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕೋಬೇಕು ಇದಕ್ಕೆ ಹಾಕೊಳ್ಳೋದಾದರೆ. ಬೇರೆ ಸಾಂಬಾರು ಇದೆ, ಅದಕ್ಕೋಸ್ಕರ ನಾನು ಇದಕ್ಕೆ ತೆಂಗಿನಕಾಯಿ ಹಾಕಿಲ್ಲ. ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತೂ, ನೋಡಿ ಮಾಡಿ. ನೋಡಿ ಸ್ವಲ್ಪ ಬೇಕು ಅಂತೇಳಿ ಆಯಿತು ಉಪ್ಪು, ಅದಕ್ಕೆ ಹಾಕ್ಕೊಂಡೆ ನಾನು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರನೇ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಹೊತ್ತು ಈ ಥರ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಇದೇ ಥರ ತೊಂಡೆಕಾಯಿ ಮತ್ತು ಕಡಲೆಕಾಯಿದು ಸುಕ್ಕ ಮಾಡಿ ಯಾವ ಥರ ಇದೆ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಲೈಕ್ ಕೊಡಿ, ಶೇರ್ ಕೊಡಿ. ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೋ ವಿಡಿಯೋವನ್ನು ಅವ್ರಿಗೆಲ್ರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚು ಪ್ರೋತ್ಸಾಹ ನಿಮ್ಮದಿರಲಿ ನಮಗೆ. ಹಾಗೆಯೇ ವಿಡಿಯೋ ದಿನಕ್ಕೊಂದು ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ.
ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್. ಬಾಯ್ ಬಾಯ್. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಸಿಗುವ. ಬಾಯ್.